ಕೆಲಸದಲ್ಲಿ ಒತ್ತಡ ಅನ್ನೋದು ಸರ್ವೇ ಸಾಮಾನ್ಯ. ಅದನ್ನು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಹೆಚ್ಚು ಒತ್ತಡ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಸರಳ ಮತ್ತು ಉಪಯುಕ್ತವಾದ ವಿಧಾನಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮೊದಲನೆಯದಾಗಿ ಕಮ್ಯುನಿಕೇಷನ್. ಒಳ್ಳೆಯ ಮಾತುಗಾರಿಕೆಯಿಂದ ಹಲವಾರು ಮನಸ್ಸುಗಳನ್ನು ಗೆಲ್ಲಬಹುದು. ನಾವು ಕೆಲಸ ಮಾಡುವ ಜಾಗದಲ್ಲಿ ಸೈಲೆಂಟ್ ಆಗಿರುವುದಕ್ಕಿಂತ ತುಂಬ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಸ್ಪಷ್ಟವಾಗಿ ಮಾತಾಡಬೇಕು. ಮತ್ತೊಬ್ಬರ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಪೊಲೈಟಿಯಾಗಿ ಗುಡ್ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಕಮ್ಯುನಿಕೇಟ್ ಮಾಡುವುದರಿಂದ ನಮ್ಮಲ್ಲಿರುವ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಸಜೆಷನ್ ಪಡೆಯುತ್ತಾ ಹೋಗ್ತೀವಿ. ನಾವು ಸಹ ಅಡ್ವೈಸ್ ಮಾಡ್ತಾ ಹೋಗ್ತೀವಿ. ನಾವು ವರ್ಕ್ ಮಾಡುವ ಪ್ಲೇಸಲ್ಲಿ ಕೆಲವೊಂದು ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಸರಿಯಾದ ಮಾಹಿತಿ ತಿಳಿದೇ ಇರುವಾಗ ಈ ಒಂದು ಕಮ್ಯುನಿಕೇಟ್ ಮಾಡುವುದರಿಂದ ತುಂಬಾ ಸುಲಭವಾಗುತ್ತೆ. ಉತ್ತಮ ಮಾತುಗಾರಿಕೆ ಹೊಂದಿರುವ ವ್ಯಕ್ತಿ ಸಾವಿರಾರು ಪ್ರಾಬ್ಲಮ್ಸ್ಗಳನ್ನು ಕ್ವಿಕ್ಕಾಗಿ ಸಾಲ್ವ್ ಮಾಡಿಕೊಳ್ಳುತ್ತಾನೆ. ಹೀಗೆ ಮಾಡುವುದರಿಂದ ನಮ್ಮಲ್ಲಿರುವ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಎರಡನೆಯದಾಗಿ ಕೊಲಾಬ್ರೇಟ್. ನಾವು ವರ್ಕ್ ಮಾಡುವ ಪ್ಲೇಸಲ್ಲಿ ಒಂಟಿಯಾಗಿ ಕೆಲಸ ಮಾಡುವುದಕ್ಕಿಂತ ಒಗ್ಗಟ್ಟಾಗಿ ಕೆಲಸ ಮಾಡುವುದು ಬೇಗನೆ ಸಕ್ಸಸ್ ಸಿಗುತ್ತೆ. ಕೊಲಾಬ್ರೇಟ್ ಆಗುವುದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಐಡಿಯಾಸ್, ನಾಲೆಜ್, ಮೆಥಡ್ಸ್ಗಳನ್ನು ಕಲಿತಾ ಹೋಗ್ತೀವಿ. ಕೊಲಾಬ್ರೇಟ್ ಆಗುವುದರಿಂದ ಶೇರಿಂಗ್ ಗುಡ್ ಐಡಿಯಾಸ್, ಎಕ್ಸಲೆಂಟ್ ನಾಲೆಜ್ ಸಕ್ಸಸ್ಸಿಗೆ ದಾರಿ ದೀಪವಾಗುತ್ತೆ. ಸೈಲೆಂಟಾಗಿ ಓವರ್ ಥಿಂಕ್ ಮಾಡಿ ಸ್ಟ್ರೆಸ್ ಮಾಡಿಕೊಳ್ಳುವುದರಿಂದ ಕೊಲಾಬ್ರೇಟ್ ಆಗಿ ಗ್ರೂಪ್ ಡಿಸ್ಕಷನ್ ಮಾಡಿ ಬೇಗ ರಿಸಲ್ಟ್ ಪಡೆಯಬಹುದು. ವೆನ್ ವಿ ಕೊಲಾಬ್ರೇಟ್ ವರ್ಕ್ ಈಸಿ ಆಗುತ್ತೆ. ಐಡಿಯಾಸ್ ಬೆಟರ್ ಆಗ್ತಾ ಹೋಗ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ವಿತೌಟ್ ಕೊಲಾಬ್ರೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ವರ್ಕ್ ಸ್ಲೋ ಆಗುತ್ತೆ. ಸ್ಟ್ರೆಸ್ ಡಬಲ್ ಆಗುತ್ತೆ. ನಮಗೆ ಸ್ಟ್ರೆಸ್ ಆಗಬಾರ್ದು ಅಂದರೆ ವಿ ಶುಡ್ ಕೊಲಾಬ್ರೇಟ್ ವಿತ್ ಯುವರ್ ಕೊಲೀಗ್ಸ್ ಆ್ಯಂಡ್ ಮೇಕ್ ಇಟ್ ಸಕ್ಸಸ್. ಮೂರನೆಯದಾಗಿ ಸ್ಕಿಲ್ ಡೆವಲಪ್ಮೆಂಟ್. ನಾವು ಡೇ ಬೈ ಡೇ ಸ್ಕಿಲ್ ಡೆವಲಪ್ ಮಾಡ್ತಾ ಹೋಗಬೇಕು. ತುಂಬ ಡಿಫ್ರೆಂಟ್ ಆಗಿರುವ ಸ್ಕಿಲ್ಗಳನ್ನು ಕಲಿತಾ ಹೋಗಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಎಲ್ಲರ ಥರ ನಾವು ಪಾಸಿಟಿವ್ ವೇಯಲ್ಲಿ ಹೈಲೈಟ್ ಆಗ್ತಾ ಹೋಗಬೇಕು. ಎಲ್ಲರ ಥರ ಮಿಂಚ್ತಾ ಹೋಗಬೇಕು. ನಿಮಗೆ ಬೇರೆಯವ್ರ ಹತ್ತಿರ ಕೇಳುವುದಕ್ಕೆ ಮುಜುಗರ ಆದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ChatGPTಯಲ್ಲಿ ಯೂಸ್ ಮಾಡಿ, ಗೂಗಲಲ್ಲಿ ಕೇಳಿ, ಎಲ್ಲ ಮಾಹಿತಿಗಳನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳಿ. ಎಲ್ಲರೂ ನಿಮಗೆ ಅಪ್ರಿಷಿಯೇಟ್ ಮಾಡಬೇಕಾ? ಎಲ್ಲರೂ ನಿಮಗೆ ಲೈಕ್ ಮಾಡಬೇಕಾ? ಎಲ್ಲರೂ ನಿಮಗೆ ಇಂಪಾರ್ಟೆಂಟ್ ಕೊಡಬೇಕಾ? ಜಾಬಲ್ಲೇ ಹೈ ಪೋಸ್ಟ್ ಸಿಗಬೇಕಾ? ಮೋರ್ ಸ್ಯಾಲ್ರಿ ಬೇಕಾ? ಹಾಗಾದರೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳಿ. ಲೈಫ್ ಸಕ್ಸಸ್ ಮಾಡಿಕೊಳ್ಳಿ. ಲೈಫಲ್ಲಿ ಸಕ್ಸಸ್ ಆದರೆ ನಮಗೂ ಸಂತೋಷ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.